ಹತ್ತು ವರ್ಷದೊಳಗೆ ಕೋಟಿ ಗಳಿಸುವ ದಾರಿ ಯಾವುದು? ಕಂಪ್ಲೀಟ್ ಡೀಟೇಲ್ಸ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಒಂದು ಕನಸು ಇರುತ್ತೆ. ಒಂದು 10 ವರ್ಷದಲ್ಲಿ 1 ಕೋಟಿ ಗಳಿಸಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ತಜ್ಞರ ಪ್ರಕಾರ ಸಾಧ್ಯ ಇದೆ. ಆದರೂ ಕೂಡ ಸಾಕಷ್ಟು ಮಂದಿಗೆ ನಿಜ 1 ಕೋಟಿ ಗಳಿಸಬೇಕು ಅನ್ನುವಂತಹ, ಉಳಿತಾಯ ಮಾಡಬೇಕು ಅನ್ನುವಂಥ ಕನಸು ಇದ್ದರೂ ಕೂಡ ಅದನ್ನು ನಂಬುವಂತಹ ಜನರ ಸಂಖ್ಯೆ ಬಹಳ ಕಡಿಮೆ. ಮತ್ತು ಆ ಕನಸನ್ನು ನನಸು ಮಾಡಿ ಕಾರ್ಯಗತಗೊಳಿಸುವಂಥವರ ಸಂಖ್ಯೆ ಕೂಡ ಸ್ವಲ್ಪ ಕಡಿಮೆ. ಯಾಕೆ ಹೀಗಾಗುತ್ತೆ? ಈ ಎಪಿಸೋಡನ್ನು ನಾವು ಸಾಕಷ್ಟು ವಿವರಗಳನ್ನು ತಿಳಿದುಕೊಳ್ಳೋಣ. 1 ಕೋಟಿ ಅಂದರೆ ಇವತ್ತಿನ ಕಾಲದಲ್ಲಿ ಅಂಥ ತೀರಾ ದೊಡ್ಡ ಸಂಗತಿ ಏನಲ್ಲ, ಇಂಪಾಸಿಬಲ್ ಅನ್ನುವಂಥದ್ದು ಏನೂ ಅಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಪ್ರತಿಯೊಬ್ಬ ವ್ಯಕ್ತಿ ಕೂಡ 1 ಕೋಟಿಯನ್ನು ಸಂಪಾದನೆ ಅಥವಾ ಉಳಿತಾಯ ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಅದಕ್ಕೊಂದು ಪ್ಲ್ಯಾನ್ ಬೇಕಾಗುತ್ತೆ. ಪ್ರತಿ ತಿಂಗಳು ಒಂದು ಸಣ್ಣ ಮೊತ್ತವನ್ನು ಉಳಿತಾಯ ಮಾಡಲೇಬೇಕು ಅನ್ನುವಂಥ, ಮತ್ತು ದೀರ್ಘಕಾಲಕ್ಕೆ 1 ವರ್ಷ 2 ವರ್ಷ ಏನೂ ಅಲ್ಲ, 10 ರಿಂದ 15 ವರ್ಷ 25 ವರ್ಷದವರೆಗೆ ಉಳಿತಾಯ ಮಾಡುವಂತಹ ಒಂದು ತಾಳ್ಮೆ, ಆ ಒಂದು ಪ್ಲ್ಯಾನ್ ಬಹಳ ಮುಖ್ಯ ಆಗುತ್ತೆ. ಹಾಗಾದರೆ ಈ ಎಪಿಸೋಡನ್ನು ನಾನು 1 ಕೋಟಿ ಗಳಿಸಲಿಕ್ಕೆ ಸ್ಪೆಸಿಫಿಕ್ ಆಗಿ ಯಾವ ಪ್ಲ್ಯಾನನ್ನು ಹೇಗೆ ಅನುಸರಿಸಬೇಕು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ತಜ್ಞರು ಹೇಳಿರುವಂಥ ಮೆಥಡ್ ಇದು. ನೋಡಿ, ಮ್ಯೂಚುವಲ್ ಫಂಡ್ ಸಿಪ್ಪಲ್ಲಿ ವರ್ಷಕ್ಕೆ 12% ರಿಟರ್ನ್ ನಿಮಗೆ ಸಿಗೋದಿದ್ರೆ, ನೀವು 25 ವರ್ಷಗಳ ಕಾಲ ಇನ್ವೆಸ್ಟ್ ಮಾಡೋದಿದ್ರೆ ಭಾಳ ಕಮ್ಮಿ ಮೊತ್ತ ಸಾಕಾಗುತ್ತೆ. ತಿಂಗಳಿಗೆ 6,000 ರೂಪಾಯಿಗಳನ್ನು ಪ್ರತಿ ತಿಂಗಳು 25 ವರ್ಷಗಳ ಕಾಲ ನೀವು ಇನ್ವೆಸ್ಟ್ ಮಾಡಿದರೆ, ಹಾಗೂ ವರ್ಷಕ್ಕೆ 12% ರಿಟರ್ನ್ ಸಿಕ್ಕಿದರೆ 1 ಕೋಟಿಯನ್ನು ನೀವು ಭಾಳ ಸುಲಭವಾಗಿ ಗಳಿಸ್ಬೋದು. ಅದೇ ರೀತಿ ಇಲ್ಲ, ನಾನು ಅಷ್ಟು ವರ್ಷ ಕಾಯೋಕ್ಕಾಗಲ್ಲ, 15 ವರ್ಷ ಮಾತ್ರ ಆಗಬೇಕು ಅಂತ ಇದ್ದರೆ ತಿಂಗಳಿಗೆ 21,000 ರೂಪಾಯಿಯನ್ನು ಇನ್ವೆಸ್ಟ್ ಮಾಡಬೇಕಾಗತ್ತೆ ಮ್ಯೂಚುವಲ್ ಫಂಡ್ ಸಿಪ್ಪಲ್ಲಿ. ಇಲ್ಲ 15 ವರ್ಷ ಕೂಡ ಕಾಯೋಕ್ಕೆ ನನಗೆ ಆಗಲ್ಲ, ಒಂದು 10 ವರ್ಷದ ಒಳಗೆ ನನಗೆ 1 ಕೋಟಿ ಗಳಿಸಬೇಕು ಅಂದಿದ್ರೆ ತಿಂಗಳಿಗೆ 45,000 ರೂಪಾಯಿಯನ್ನು ಇನ್ವೆಸ್ಟ್ ಮಾಡಬೇಕಾಗತ್ತೆ. ಹಾಗಾದರೆ ಇದನ್ನು ಹೇಗೆ ಮಾಡಬೇಕು? ನೋಡಿ, 6,000 ರೂಪಾಯಿ ತಿಂಗಳಿಗೆ ಅಂತಂದರೆ ದಿನಕ್ಕೆ ಎಷ್ಟಾಯಿತು? ಒಂದು 200 ರೂಪಾಯಿ ಆಗುತ್ತೆ. 200 ರೂಪಾಯಿ ಅಂದರೆ ತೀರಾ ದೊಡ್ಡದಲ್ಲ. ಒಂದು ಈ ಆನ್ಲೈನ್ ಫುಡ್ ಆ್ಯಪಲ್ಲಿ ಏನಾದರೂ ಒಂದು ಸಣ್ಣದಾಗಿ ಏನಾದರೂ ಒಂದು ಫುಡ್ ಐಟಮ್ ಡೆಲಿವರಿ ಮಾಡಿದ್ರೇ ನಿಮಗೆ 200 ರೂಪಾಯಿ ಮೇಲೆ ಚಾರ್ಜ್ ಆಗುತ್ತೆ. ಹಾಗಾಗಿ ಸಣ್ಣ ಮೊತ್ತದಿಂದ ಒಂದು ಮಾಲಿಗೆ ಹೋಗಿ ಒಂದು ಕಾಫಿ ನೀವು ಸೇವಿಸಿದ್ರು ಕೂಡ 200 ರೂಪಾಯಿ ಬಿಲ್ ಆಗುತ್ತೆ. ಹಾಗಾಗಿ ಸಣ್ಣ ಮೊತ್ತದಿಂದ ಇನ್ವೆಸ್ಟ್ ಮಾಡ್ತಾ ಬಂದರೆ ಖಂಡಿತವಾಗಿಯೂ ಒಂದಿಲ್ಲ ಒಂದು ದಿವಸ ನೀವು ಕೋಟಿಯನ್ನು ಗಳಿಸಲೇಬಹುದು. ವೀಕ್ಷಕರೇ, ಈಗ ಮತ್ತಷ್ಟು ಭಾಳ ಇಂಟ್ರೆಸ್ಟಿಂಗ್ ವಿವರಗಳನ್ನು ನೋಡೋಣ. ನೋಡಿ, ನಾನು ಆಗಾಗಲೇ ಹೇಳಿದೆ, 10 ವರ್ಷದಲ್ಲಿ 1 ಕೋಟಿ ಗಳಿಸಲಿಕ್ಕೆ ತಿಂಗಳಿಗೆ 45,000 ರೂಪಾಯಿ ಹೂಡಿಕೆ ಮಾಡಬೇಕಾಗುತ್ತೆ. ಅದು ಮ್ಯೂಚುವಲ್ ಫಂಡ್ ಹೂಡಿಕೆ ಆಗಿರಬೇಕು. ಜೊತೆಗೆ ಆ ಮ್ಯೂಚುವಲ್ ಫಂಡ್ ವರ್ಷಕ್ಕೆ 12% ರಿಟರ್ನ್ ಕೊಡ್ತಾ ಹೋಗಬೇಕು. ಭಾರತದಲ್ಲಿ ಅಂಥ ಮ್ಯೂಚುವಲ್ ಫಂಡ್ಗಳು ಈಗಾಗಲೇ ಇದೆ. ಕಳೆದ 10 ವರ್ಷದಲ್ಲಿ ಸರಾಸರಿ 9 ರಿಂದ 12% ರಿಟರ್ನ್ ಕೊಟ್ಟಿರುವಂಥ ಸಾಕಷ್ಟು ಮ್ಯೂಚುವಲ್ ಫಂಡ್ ಕೊಟ್ಟಿದೆ. ಕೆಲವು ಫಂಡ್ಗಳು ವಾರ್ಷಿಕ 20 ರಿಂದ 30%ಗೂ ಹೆಚ್ಚು ರಿಟರ್ನ್ಸನ್ನು ಕೊಟ್ಟಿದೆ. ಅವುಗಳ ಡೀಟೇಲ್ಸನ್ನು ಕೂಡ ನಾನು ಮುಂದೆ ಕೊಡಲಿಕ್ಕಿದ್ದೇನೆ. ದಯವಿಟ್ಟು ಕೊನೆ ತನಕ ನೋಡಿ. ಪ್ರತಿ ತಿಂಗಳು 45,000 ರೂಪಾಯಿ ಹೂಡಿಕೆ ಮಾಡಿದರೆ 10 ವರ್ಷದಲ್ಲಿ 1 ಕೋಟಿ ಗಳಿಸ್ಬೋದು. 10 ವರ್ಷದಲ್ಲಿ. ಆದರೆ 45,000 ರೂಪಾಯಿ ಪ್ರತಿ ತಿಂಗಳು ಹೂಡಿಕೆ ಮಾಡಬೇಕಾಗುತ್ತೆ. ಇದರ ಡೀಟೇಲ್ಸನ್ನು ನೋಡೋಣ. ಮ್ಯೂಚುವಲ್ ಫಂಡ್ ವಾರ್ಷಿಕ ನಾನು ಈಗಾಗಲೇ ಹೇಳಿದಾಗೆ 12% ರಿಟರ್ನ್ ಕೊಡಬೇಕು. 10 ವರ್ಷದಲ್ಲಿ ನೀವು ಆಗ ಹೂಡಿಕೆ ಮಾಡುವ ಮೊತ್ತ ಎಷ್ಟಾಗಿರುತ್ತೆ? ಪ್ರತಿ ತಿಂಗಳು 45,000 ರೂಪಾಯಿ ಆಗ ಮಾಡಿದಾಗ 10 ವರ್ಷದಲ್ಲಿ 54 ಲಕ್ಷ ನೀವು ಮಾಡಿದಂಥ ಹೂಡಿಕೆ ಆಗಿರುತ್ತೆ. ಅಂದಾಜು ರಿಟರ್ನ್ ಇದಕ್ಕೆ ಎಷ್ಟು ಬರುತ್ತೆ? 12% ಲೆಕ್ಕದಲ್ಲಿ 46,85,615 ರೂಪಾಯಿ ಅಂದಾಜು ರಿಟರ್ನ್ ಸಿಗುತ್ತೆ. ಒಟ್ಟು ಇದೆರಡನ್ನು ಸೇರಿಸಿದಾಗ ಎಷ್ಟಾಗುತ್ತೆ? 1,81,615 ರೂಪಾಯಿ ಆಗುತ್ತೆ. ನೀವು ಕೋಟ್ಯಾಧಿಪತಿ ಆಗಿರ್ತೀರಿ 10 ವರ್ಷದಲ್ಲಿ. ಈಗ 45,000 ರೂಪಾಯಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಅನ್ನೋಂಥವ್ರಿಗೆ 2ನೇ ಉದಾಹರಣೆಯನ್ನು ಕೊಡ್ತೀನಿ. ನೋಡಿ, ಇಲ್ಲಿ ನೋಡಿ, ಪ್ರತಿ ತಿಂಗಳು ನನಗೆ 45,000 ರೂಪಾಯಿ ಕಟ್ಟಲಿಕ್ಕೆ ಆಗಲ್ಲ ಅನ್ನುವರು ಈ ಉದಾಹರಣೆಯನ್ನು ಗಮನಿಸ್ಬೋದು. ಆದರೆ ಇಲ್ಲಿ 10 ವರ್ಷದ ಬದಲಿಗೆ ಇನ್ನೊಂದು ಎಕ್ಸ್ಟ್ರಾ ಒಂದು 5 ವರ್ಷ ಸೇರಿಸಬೇಕಾಗುತ್ತೆ. 15 ವರ್ಷ ಇನ್ವೆಸ್ಟ್ಮೆಂಟ್ ಮಾಡುವಂಥ ಪ್ಲ್ಯಾನನ್ನು ಮಾಡಿದರೆ ಆಗ ಮಾಸಿಕ ಹೂಡಿಕೆ ನಿಮಗೆ ಅರ್ಧಕ್ಕರ್ಧ ಕಡಿಮೆ ಆಗುತ್ತೆ. 45,000 ರೂಪಾಯಿ ಕಟ್ಟಬೇಕಾಗಿಲ್ಲ. ಅದರ ಲೆಕ್ಕಾಚಾರ ಹೀಗಿದೆ ನೋಡಿ.
ಪ್ರತಿ ತಿಂಗಳಿನ ಹೂಡಿಕೆ 21,000 ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದ್ರೆ ಸಾಕು. ಹೂಡಿಕೆ ಅವಧಿ 10 ಬದಲು 15 ವರ್ಷ. 15 ವರ್ಷ ನೀವು ತಿಂಗಳಿಗೆ 21,000 ರೂಪಾಯಿ ಇನ್ವೆಸ್ಟ್ ಮಾಡಬೇಕು. ಅಂದಾಜು ವಾರ್ಷಿಕ ರಿಟರ್ನ್ 12% ಸಿಗಬೇಕು. ಆಗ ನೀವು ಮಾಡಿದಂತಹ 15 ವರ್ಷಗಳ ಹೂಡಿಕೆ 37,80,000 ರೂಪಾಯಿ ಆಗುತ್ತೆ. ಅಂದಾಜು ರಿಟರ್ನ್ 62,14,559 ರೂಪಾಯಿ ಆಗಿರುತ್ತೆ. ಇವೆರಡು ಸೇರಿಸಿದಾಗ ಅಂದರೆ ಹೂಡಿಕೆ ಮತ್ತು ಅಂದಾಜು ರಿಟರ್ನ್ ಎರಡು ಸೇರಿಸಿದಾಗ 99,94,559 ರೂಪಾಯಿ ಆಗುತ್ತೆ. ನೀವು ಕೋಟ್ಯಾಧಿಪತಿ ಆಗ್ತೀರ. ಜಸ್ಟ್ 6,000 ರೂಪಾಯಿ ಎಕ್ಸ್ಟ್ರಾ ಸೇರಿಸಿದ್ರೆ ಆಯಿತು. ವೀಕ್ಷಕರೇ, ಇದೂ ಕೂಡ ಕಷ್ಟ. ಅಬ್ಬಬ್ಬಾ ಅಂದರೆ ನಾವು ತಿಂಗಳಿಗೆ 6,000 ರೂಪಾಯಿ ಹೂಡಿಕೆ ಮಾಡಬಹುದು ಅಂತ ಇದ್ದರೆ ಅದಕ್ಕೂ ಕೂಡ ಒಂದು ದಾರಿ ಇದೆ. ಅಂಥವರು ಕೂಡ ಕೋಟಿ ಗಳಿಸ್ಬೋದು. ಆದರೆ 25 ವರ್ಷ ಹೂಡಿಕೆಯ ಪ್ಲ್ಯಾನ್ ಮಾಡಬೇಕಾಗುತ್ತೆ. ಅದರ ಲೆಕ್ಕಾಚಾರ ಹೀಗಿದೆ. ಪ್ರತಿ ತಿಂಗಳನ್ನು ಹೂಡಿಕೆ 6,000 ರೂಪಾಯಿ, ಹೂಡಿಕೆಯ ಅವಧಿ 25 ವರ್ಷಗಳು, ಅಂದಾಜು ವಾರ್ಷಿಕ ರಿಟರ್ನ್ಸ್ 12%. ಆಗ ನಿಮ್ಮ ಹೂಡಿಕೆ ಎಷ್ಟಿರುತ್ತೆ? 18 ಲಕ್ಷ ಇರುತ್ತೆ. ಅಂದಾಜು ರಿಟರ್ನ್ 84,13,239 ರೂಪಾಯಿ ಇರುತ್ತೆ. ಒಟ್ಟು ಮೌಲ್ಯ 1,02,13,239 ರೂಪಾಯಿ. ಇಲ್ಲಿ ನೀವು ಟೈಮ್ ವ್ಯಾಲ್ಯೂ ಮತ್ತು ಕಾಂಪೌಂಡಿಂಗ್ ಇಂಟ್ರೆಸ್ಟ್ನ ಲಾಭವನ್ನು ನೋಡ್ಬೋದು. ಹೆಚ್ಚು ವರ್ಷ ಅಥವಾ ಸಮಯ ನೀಡಿದಷ್ಟು ಲಾಭ ಹೆಚ್ಚಾಗುತ್ತೆ ಮತ್ತು ಕಡಿಮೆ ಹೂಡಿಕೆ ಸಾಕಾಗುತ್ತೆ. ಹಾಗಾಗಿ ದೀರ್ಘಕಾಲೀನವಾದಂಥ ಹೂಡಿಕೆ ಮಾಡಿದರೆ ನಿಮಗೆ ಸಾಕಷ್ಟು ಟೈಮ್ ಅನ್ನೋದು ಕೊಟ್ಟರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಕಡಿಮೆ ಆಗಿರುತ್ತೆ, ಲಾಭ ಜಾಸ್ತಿ ಆಗುತ್ತೆ. ಹಾಗಾಗಿ ಹೂಡಿಕೆಯನ್ನು ವಿಳಂಬ ಮಾಡಿದಷ್ಟು ಲಾಭ ಕಡಿಮೆ ಆಗುತ್ತೆ ಮತ್ತು ನೀವು ಹೆಚ್ಚು ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಯಾವತ್ತೂ ಕೂಡ ಸಣ್ಣ ವಯಸ್ಸಿನಲ್ಲಿ ಹೂಡಿಕೆ ಮಾಡಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ನೀವು ಸಣ್ಣ ಮೊತ್ತ ಆದರೂ ಕೂಡ ಸರಿ, ಆದಷ್ಟು ಬೇಗ ಹೂಡಿಕೆ ಆರಂಭಿಸಿ. ನೀವು ಕೆಲಸಕ್ಕೆ ಸೇರಿದ ತಕ್ಷಣ ಒಂದು ಸಣ್ಣ ಮೊತ್ತ 500, 1,000, 2,000, 3,000 ಇನ್ವೆಸ್ಟ್ ಮಾಡ್ತಾ ಹೋಗಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಕಾಂಪೌಂಡಿಂಗ್ ಇಂಟ್ರೆಸ್ಟ್ನ ಲಾಭ ಆಗುತ್ತೆ ನಿಮಗೆ ಈ ಲಾಂಗ್ ಟರ್ಮಲ್ಲಿ ಸಿಗುತ್ತೆ ಮತ್ತು ಈ ಲಾಂಗ್ ಟರ್ಮಲ್ಲಿ ಕೊನೆಯ ವರ್ಷದ ಅವಧಿಯಲ್ಲೇ ಅದು ಜಾಸ್ತಿ ಆಗುತ್ತೆ. ಇಮಿಡಿಯೇಟ್ ಹಣ ಡಬಲ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಒಂದು ಅಂಶವನ್ನು ನೀವು ಇಲ್ಲಿ ಗಮನಿಸಬೇಕು. ಸಾಮಾನ್ಯವಾಗಿ ಜನ ಏನು ಹೇಳ್ತಾರೆ ಅಂತಂದರೆ, ಈ ಒಂದು ಜನರ ಕೈಯಲ್ಲಿ ದುಡ್ಡು ಇಲ್ಲ ಅಂತಲ್ಲ, ದುಡ್ಡಿನ ಸಮಸ್ಯೆ ಎಲ್ಲರೂ ಕೂಡ ಇದ್ದೇ ಇರುತ್ತೆ. ಅವಂಥ ಆಶಯಗಳು ಬೇರೆ ಬೇರೆ ಇರುತ್ತೆ. ಆದರೆ ಲ್ಯಾಕ್ ಆಫ್ ಇನ್ಕಮ್ ಕಾರಣ ಆಗಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಭಾಳ ಕರೆಕ್ಟಾಗಿರಬೇಕು ಅಂತ ತಜ್ಞರು ಹೇಳ್ತಾರೆ. ಒಂದು ಕರೆಕ್ಟಾಗಿ ಪ್ಲ್ಯಾನ್ ಮಾಡದೆ ಇದ್ದರೆ ಶ್ರೀಮಂತರಾಗೋದು ಬಹಳ ಕಷ್ಟ. ಈ ಹೂಡಿಕೆಯನ್ನು ಕೋಟಿ ಗಳಿಸುವಂಥ ಕನಸನ್ನು ರೀಚ್ ಆಗುವಂಥದ್ದು ಬಹಳ ಕಷ್ಟ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಜಸ್ಟ್ ಒಂದು ಸಿಪ್ಪನ್ನು ಶುರು ಮಾಡಿ ತಿಂಗಳಿಗೆ 500 ರೂಪಾಯಿ ಆದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗಿ ಲಾಂಗ್ ಟರ್ಮಲ್ಲಿ ಅದು ದೊಡ್ಡ ಮೊತ್ತ ಆಗುತ್ತೆ. 1 ಕೋಟಿಯನ್ನು ಗಳಿಸುವಂಥದ್ದು ಅಂತ ದೊಡ್ಡ ಕಷ್ಟ ಅಂತ ಆಗಲ್ಲ ಅನ್ನುವಂಥದ್ದನ್ನು ತಜ್ಞರು ಹೇಳ್ತಾರೆ. ಅಂದರೆ ಯಾವತ್ತೂ ಕೂಡ ದೀರ್ಘಾವಧಿಯ ಹೂಡಿಕೆ 10 ವರ್ಷ, 15 ವರ್ಷ, 20 ವರ್ಷ ಈ ರೀತಿಯ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳು ಖಂಡಿತವಾಗಿಯೂ ಕೂಡ ದೊಡ್ಡ ಒಂದು ಸಂಪತ್ತನ್ನು ಕೊಡುತ್ತೆ ಅನ್ನುತ್ತದೆ. ಅಂದರೆ ಆ 10 ವರ್ಷ, 15 ವರ್ಷ ಅಥವಾ 25 ವರ್ಷಗಳ ತನಕ ನಿರಂತರವಾಗಿ ಪ್ರತಿ ತಿಂಗಳು ಸಣ್ಣ ಮೊತ್ತವನ್ನು ಇನ್ವೆಸ್ಟ್ ಮಾಡುವಂತಹ ಒಂದು ಡಿಸಿಪ್ಲಿನ್, ಆ ಒಂದು ಶಿಸ್ತು, ಆ ಒಂದು ಶ್ರದ್ಧೆ ಅದು ಮಾತ್ರ ಇರಬೇಕಾಗುತ್ತೆ. ಆ ಒಂದು ಸಂಯಮ ಇರಬೇಕಾಗುತ್ತೆ. ಮಧ್ಯ ಅಕಸ್ಮಾತ್ ನೀವು 1-2 ಗಂಟೆಗಳನ್ನು ಮಿಸ್ ಮಾಡುವಂಥದ್ದು ಆ ಥರ ಮಾಡಿದಾಗ ಏನಾಗುತ್ತೆ ಅಂದರೆ, ಮಾಡಬಾರ್ದು ಅಂತಲ್ಲ, ಮಾಡಿದ್ರೆ ಆ ರಿಟರ್ನ್ಸ್ ಬಹಳ ಕಡಿಮೆ ಆಗುತ್ತೆ. ಹಾಗಾಗಿ ಆ ಒಂದು ಶಿಸ್ತಿನ ಪ್ಲ್ಯಾನ್ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಖಂಡಿತವಾಗಿಯೂ ಕೂಡ ಆಗುವಾಗ ಜನಸಾಮಾನ್ಯರು, ಮಧ್ಯಮ ವರ್ಗದವರು ಎಲ್ಲರೂ ಕೂಡ ಆ ಒಂದು ಫೈನಾನ್ಷಿಯಲ್ ಪ್ಲ್ಯಾನ್ ಮೂಲಕ 1 ಕೋಟಿಯನ್ನು ಗಳಿಸುವಂಥದ್ದು ಬಹಳ ದೊಡ್ಡ ಕಷ್ಟದ ಕೆಲಸ ಆಗುವಂಥದ್ದಲ್ಲ, ನನಸಾಗುತ್ತೆ ಅನ್ನುವಂಥದ್ದನ್ನು ತಜ್ಞರು ಹೇಳ್ತಾರೆ. ವೀಕ್ಷಕರೇ, ಕಳೆದ ಸ್ವಾತಂತ್ರ್ಯ ದಿನಾಚರಣೆಯಿಂದ ಇಲ್ಲಿಯವರೆಗೆ 1 ವರ್ಷದ ಅವಧಿಯಲ್ಲಿ 16 ಈಕ್ವಿಟಿ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳು 30%ಗೂ ಹೆಚ್ಚು ರಿಟರ್ನ್ಸನ್ನು ಹೂಡಿಕೆದಾರರಿಗೆ ಕೊಟ್ಟಿದೆ. ನಾನು ಈಗಾಗಲೇ ಹೇಳಿದಲ್ಲಿ ನಿಮಗೆ 12% ರಿಟರ್ನ್ ಬಂದರೆ ಸಾಕಾಗುತ್ತೆ. ಆದರೆ 30%ಗೂ ಹೆಚ್ಚು ರಿಟರ್ನ್ ಕೊಟ್ಟಿರುವಂತಹ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳಿದ್ದಾವೆ. ಅದರ ಡೀಟೇಲ್ಸನ್ನು ಹೇಳ್ತೀವಿ. ಮಿರಾಯ್ ಅಸೆಟ್ ಹ್ಯಾಂಗ್ಸೆಂಗ್ ಟೆಕ್ ETF 82.37% ರಿಟರ್ನ್ ಕೊಟ್ಟಿದೆ. ಟಾಪ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಮ್ಯೂಚುವಲ್ ಫಂಡ್ಗಳಲ್ಲಿ ಬಹುತೇಕ ಅಂತಾರಾಷ್ಟ್ರೀಯ ಫಂಡ್ಸ್ಗಳಿದ್ದಾವೆ. ಕಳೆದ 1 ವರ್ಷಗಳಲ್ಲಿ ಮಾರುಕಟ್ಟೆಯಲ್ಲಿ 619 ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಲಭ್ಯವಿತ್ತು. ಇದರಲ್ಲಿ ಟಾಪ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ 16 ಮ್ಯೂಚುವಲ್ ಫಂಡ್ಗಳ ಪಟ್ಟಿಯನ್ನು ಮೊದಲು ನೋಡೋಣ.
ಈಕ್ವಿಟಿ ಮ್ಯೂಚುವಲ್ ಫಂಡ್ಸ್ ಕಳೆದ ಒಂದು ವರ್ಷದಲ್ಲಿ 30%ಗಿಂತ ಹೆಚ್ಚು ರಿಟರ್ನ್ಸ್ ಕೊಟ್ಟಿರುವಂಥದ್ದು ಮಿರಾಯ್ ಅಸೆಟ್ ಹ್ಯಾಂಗ್ಸೆಂಗ್ ಟೆಕ್ ETF FOF ಸ್ಕೀಮ್ನಲ್ಲಿ 82.37% ರಿಟರ್ನ್ ಕೊಟ್ಟಿದೆ. ಮಿರಾಯ್ ಅಸೆಟ್ NYSE ಫ್ಯಾಂಗ್ ETF FOF ಫಂಡ್ ಆಫ್ ಫಂಡ್ 67.35% ರಿಟರ್ನ್ ಕೊಟ್ಟಿದೆ. ಇನ್ವೆಸ್ಕೋ ಗ್ಲೋಬಲ್ ಕನ್ಸ್ಯೂಮರ್ ಟ್ರೆಂಡ್ F&O 57.46% ರಿಟರ್ನ್ ಕೊಟ್ಟಿದೆ. ಮಿರಾಯ್ ಅಸೆಟ್ S&P 500 ಟಾಪ್ 550 ETF ಫಂಡ್ ಆಫ್ ಫಂಡ್ 47.5% ರಿಟರ್ನ್ಸನ್ನು ಕೊಟ್ಟಿದೆ. ಎಡೆಲ್ವೈಸ್ GR ಚೈನಾ ಎಕ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಟೆಕ್ನಾಲಜಿ ETF 39.25% ರಿಟರ್ನ್ ಕೊಟ್ಟಿದೆ. ಆಕ್ಸಿಸ್ ಗ್ರೇಟರ್ ಚೈನಾ ಇಕ್ವಿಟಿ 36.67% ರಿಟರ್ನ್ ಕೊಟ್ಟಿದೆ. ನಿಪ್ಪಾನ್ ಇಂಡಿಯಾ ತೈವಾನ್ ಈಕ್ವಿಟಿ ಫಂಡ್ 36.63% ರಿಟರ್ನ್ ಕೊಟ್ಟಿದೆ. ಕೋಟಕ್ ನ್ಯಾಸ್ಡಾಕ್ 100 ಫಂಡ್ ಆಫ್ ಫಂಡ್ 31.31% ರಿಟರ್ನ್ ಕೊಟ್ಟಿದೆ. ಎಡೆಲ್ವೈಸ್ ಯುರೋಪ್ ಡೈನಾಮಿಕ್ ಈಕ್ವಿಟಿ ಆಫ್ ಶೋರ್ ಫಂಡ್ 30.85% ರಿಟರ್ನ್ ಕೊಟ್ಟಿದೆ. ನವಿ US ನಾಸ್ಡಾಕ್ 100 F&O 30.68% ರಿಟರ್ನ್ ಕೊಟ್ಟಿದೆ. ICICI ಪ್ರೊ ನಾಸ್ಡಾಕ್ 100 ಇಂಡೆಕ್ಸ್ ಫಂಡ್ 30.54% ರಿಟರ್ನ್ ಕೊಟ್ಟಿದೆ. ಮೋತಿಲಾಲ್ ಓಸ್ವಾಲ್ ನಾಸ್ಡಾಕ್ 100 F&O 30.3% ಕೊಟ್ಟಿದೆ. ಮಿರಾಯ್ ಅಸೆಟ್ ಗ್ಲೋಬಲ್ ಎಲೆಕ್ಟ್ರಿಕ್ ಆ್ಯಂಡ್ ಅಟಾನಮಸ್ ವೆಹಿಕಲ್ಸ್ ಈಕ್ವಿಟಿ ಪ್ಯಾಸಿವ್ F&O 30.28% ರಿಟರ್ನ್ ಕೊಟ್ಟಿದೆ. ಇನ್ವೆಸ್ಕೋ EQQ ನಾಸ್ಡಾಕ್ 100 ETF 30.24% ರಿಟರ್ನ್ಸನ್ನು ಕೊಟ್ಟಿದೆ. ಅದೇ ರೀತಿ ಕಳೆದ ಒಂದು ವರ್ಷದಲ್ಲಿ 2 ಅಂಕಿಯಲ್ಲಿ ನಷ್ಟಕ್ಕೀಡಾದ ಮ್ಯೂಚುವಲ್ ಫಂಡ್ಗಳನ್ನು ಕೂಡ ಆ ಒಂದು ಲಿಸ್ಟನ್ನು ನೋಡೋಣ. ಕ್ವಾಂಟ್ ಮ್ಯಾನುಫ್ಯಾಕ್ಚರಿಂಗ್ ಫಂಡ್ 16.67% ಮೈನಸ್ ರಿಟರ್ನ್ಸನ್ನು ಕೊಟ್ಟಿದೆ. ಕ್ವಾಂಟ್ PSU ಫಂಡ್ ಮೈನಸ್ 16.49% ರಿಟರ್ನನ್ನು ಕೊಟ್ಟಿದೆ, ಅಂದರೆ ನಷ್ಟಕ್ಕೀಡಾಗಿದೆ ಅಷ್ಟು. ಸ್ಯಾಮ್ಕೋ ಫ್ಲೆಕ್ಸಿ ಕ್ಯಾಪ್ ಫಂಡ್ ಮೈನಸ್ 15.30, ಕ್ವಾಂಟ್ ಕನ್ಸಂಪ್ಷನ್ ಫಂಡ್ ಮೈನಸ್ 1426%, ಕ್ವಾಂಟ್ ಬಿಸ್ನೆಸ್ ಸೈಕಲ್ ಫಂಡ್, ಕ್ವಾಂಟ್ ಮಲ್ಟಿಕ್ಯಾಪ್ ಫಂಡ್, ಕ್ವಾಂಟ್ ESG ಇಂಟಿಗ್ರೇಷನ್ ಸ್ಟ್ರಾಟಜಿ ಫಂಡ್, ಕ್ವಾಂಟ್ ಮಿಡ್ ಕ್ಯಾಪ್ ಫಂಡ್, ಟಾಟಾ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಇಲ್ಲೆಲ್ಲ ಕೂಡ 2 ಅಂಕಿಯಲ್ಲಿ ಇದಾಗಿದೆ. ಕ್ವಾಂಟ್ ಲಾರ್ಜ್ ಮಿಡ್ ಕ್ಯಾಪ್ ಫಂಡ್, NG ಫ್ಲೆಕ್ಸಿ ಕ್ಯಾಪ್ ಫಂಡ್, ಕ್ವಾಂಟ್ ಟೆಕ್ ಫಂಡ್, ಸ್ಯಾಮ್ಕೋ ಸ್ಪೆಷಲ್ ಅಪಾರ್ಚುನಿಟೀಸ್ ಫಂಡ್ ಇಲ್ಲೆಲ್ಲ ಕೂಡ ಮೈನಸ್ ಲೆಕ್ಕದಲ್ಲಿ -2 ಅಂಕಿ ಲೆಕ್ಕದಲ್ಲಿ ನಷ್ಟಕ್ಕೆ ಈಡಾಗಿರೋದು ಕಳೆದ ಒಂದು ವರ್ಷದ ಅವಧಿಯಲ್ಲಿ. ವೀಕ್ಷಕರೇ, ಇದು ಯಾವುದು ಕೂಡ ನಾವು ರೆಕಮೆಂಡೇಷನ್ ಮಾಡ್ತಾ ಇಲ್ಲ. 2024 ಆಗಸ್ಟ್ 15ರಿಂದ 2025 ಆಗಸ್ಟ್ 13 ತನಕ ಒಂದು ವರ್ಷದಲ್ಲಿ ಮ್ಯೂಚುವಲ್ ಫಂಡ್ಗಳ ಪರ್ಫಾರ್ಮೆನ್ಸ್ ಲೆಕ್ಕಾಚಾರದಲ್ಲಿ ಮಾತ್ರ ಸಿದ್ಧಪಡಿಸಿರುವಂಥ ವರದಿ ಇದಾಗಿದೆ. ಇಕನಾಮಿಕ್ ಟೈಮ್ಸ್ ಈ ವರದಿಯನ್ನು ಸಿದ್ಧಪಡಿಸಿದೆ. ಕಳೆದ ವರ್ಷ ಕೊಟ್ಟಿದೆ, ಮುಂದಿನ ವರ್ಷ ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಭಾರತದ ಮ್ಯೂಚುವಲ್ ಫಂಡ್ ಇತಿಹಾಸವನ್ನು ಗಮನಿಸಿದರೆ 100% ರಿಟರ್ನ್ಸ್ ಇಲ್ಲಿ ಬಹಳ ಕ್ವೈಟ್ ಕಾಮನ್ ಅಂತ ಹೇಳ್ಬೋದು ಅಂತ ತಜ್ಞರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ತಿಳಿಸಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಸಂದೇಹಗಳನ್ನು ತಿಳಿಸಿ, ತಜ್ಞರ ನೆರವಿನೊಂದಿಗೆ ನಾವು ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಈ ಮೂಲಕ ಕೇಳಿಕೊಡ್ತಾ ಇದ್ದೀನಿ. ವಂದನೆಗಳು.